ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ. ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಕೇಳ್ಕೊತೀನಿ. ಇನ್ನಿವತ್ತು ಹಬ್ಬ ಇರೋದ್ರಿಂದ ಬೆಳಗ್ಗೆಯಿಂದನೇ ತುಂಬಾ ಕೆಲಸ ಆಗೋಯ್ತು. ಬೆಳಗ್ಗೆ 4 o'clockಗೆ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಬಂದು ಕಲರ್ ಹಚ್ಚುತ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಸುಮ್ಮನೆ ಇರ್ತಾಳೆ. ಅವಳು ಮಮ್ಮಿ ನಾನು ಕೂಡ ಕಲರ್ ಹಚ್ಚುತ್ತೀನಿ ಅಂತ ಹೇಳಿ ಬಂದಿದ್ಲು. ಸೈಡಲ್ಲಿ ಅವಳಿಗೂ ಒಂದು ಚಿಕ್ಕ ಪುಟಾಣಿ ರಂಗೋಲಿ ಹಾಕ್ಕೊಟ್ಬಿಟ್ಟು ಕಲರ್ ಹಚ್ಚಮ್ಮ ಅಂತೇಳಿ ನನ್ನ ಪಾಡಾಗಿ ನಾನು ಈ ಕಡೆ ಕಲರ್ ಹಚ್ಕೊತಾ ಇದ್ದೆ. ಫೈನಲಿ ಕಲರ್ ಹಚ್ಚಿದ್ದೆಲ್ಲ ಆಯಿತು. ನೋಡಿ ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಮಗೆಲ್ಲ ಹಬ್ಬ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಲ್ವಾ. ಇನ್ನು ಹಬ್ಬದ ದಿನ ಅಂತೂ ಸಿಕ್ಕಾಬಟ್ಟೆ ಸಂಭ್ರಮ ಸಡಗರ. ಹಾಗಾಗಿ ಮನೇಲಂತೂ ತುಂಬಾ ಕೆಲಸ ಇರುತ್ತೆ. ಆ್ಯಂಡ್ ಬೆಳಗಿನ ತಿಂಡಿಗಂತೂ ಎಲ್ಲರ ಮನೇಲೂ ಸ್ವೀಟ್ ಪೊಂಗಲ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಮನೇಲೂ ಕೂಡ ಸ್ವಲ್ಪ ಖಾರ ಪೊಂಗಲ್ಲು, ಸ್ವಲ್ಪ ಸ್ವೀಟ್ ಪೊಂಗಲ್ಲು, ಹಾಗೆ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಅವಲಕ್ಕಿ ಪೊಂಗಲ್ನ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನಿಲ್ಲಿ ಹೆಸರು ಬೇಳೆನ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಹಾಕ್ಕೊಂಡು 3 ಪೊಂಗಲ್ಗೆ ಆಗಲಿ ಅಂತ ಹೇಳಿ ಬೇಯಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಮೊದಲಿಗೆ ನಾನು ಅವಲಕ್ಕಿ ಪೊಂಗಲ್ನ ಮಾಡಲಿಕ್ಕೆ ಅಂತ ಹೇಳಿ ಬೆಲ್ಲನ ನೀರಲ್ಲಿ ಕರಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಸ ಏನಾದರೂ ಇತ್ತು ಅಂತಂದರೆ ಸೋಸ್ಕೋಬೇಕಲ್ವ, ಹಾಗಾಗಿ ಕರಗಿಸ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಇಲ್ಲೊಂದು ಪ್ಯಾನ್ಗೆ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವೆಲ್ಲ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದಮೇಲೆ ಅವಲಕ್ಕಿನ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅವಲಕ್ಕಿನೂ ಕೂಡ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಆಲ್ರೆಡಿ ಕರಗಿಸ್ಕೊಂಡಿರುವಂತಹ ಬೆಲ್ಲದ ಪಾಕನ ಹಾಕೋಬೇಕು. ಪಾಕ ಏನು ಬರ್ಸೋದು ಬೇಡ, ಬೆಲ್ಲದ ನೀರು ಅಂದರೆ ಕರಗಿಸ್ಕೊಂಡಿದ್ರೆ ಸಾಕಾಗುತ್ತೆ. ಬೆಲ್ಲದ ನೀರನ್ನು ಸೇರಿಸ್ಕೊಂಡಾದ್ಮೇಲೆ ಆವಾಗಲೇ ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ಸೂಪರ್ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಪೊಂಗಲ್ ರೆಡಿನೇ ಆಗಿಬಿಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ದೇವರ ನೈವೇದ್ಯಕ್ಕೆ ಅವಲಕ್ಕಿ ಪೊಂಗಲ್ನ ಮಾಡಿಟ್ರೆ ತುಂಬ ಒಳ್ಳೇದಂತೆ. ನನಗೂ ಗೊತ್ತಿರಲಿಲ್ಲ, ನಾನು ತಿಳ್ಕೊಂಡೆ ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕಿದ್ದೀನಿ, ಹೇಳೋದನ್ನ ಮಿಸ್ ಮಾಡಿಬಿಟ್ಟೆ, ಸಾರಿ. ಅವಲಕ್ಕಿ ಪೊಂಗಲ್ ಮಾಡ್ತಿದ್ರೆ ಮನೆಯೆಲ್ಲ ಘಮ ಘಮ ಅಂತಾಯಿತು. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ನಾರ್ಮಲ್ ಪೊಂಗಲ್ ಮಾಡಲಿಕ್ಕೆ ನಾನು ಅಕ್ಕಿನೂ ಮತ್ತು ಹೆಸರು ಬೇಳೆನೂ ಕೂಗಿಸಿಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಬೆಲ್ಲದ್ದು ಕರಗಿಸ್ಕೊಂಡಿದ್ನಲ್ವ ನೀರು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ಹಾಲು ಹಾಕಿದ್ರೆ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಶ್ರಣ ಆದಮೇಲೆ ಕೊಬ್ಬರಿನ ತುರ್ಕೊಂಡು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರೆ. ಲಾಸ್ಟಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದು ಮಿಶ್ರಣ ಕೊಟ್ಬಿಟ್ರೆ ಸ್ವೀಟ್ ಪೊಂಗಲ್ ರೆಡಿನೇ ಆಗಿಬಿಡುತ್ತೆ. ಇನ್ನು ನನ್ನ ಮಗಳ ಕೈಲಿ ಎಳ್ಳು ಬೀರಿಸ್ಬೇಕಾಗಿರೋದ್ರಿಂದ ಆ್ಯಂಡ್ ಮಕ್ಕಳಿಗೆ ಫಲ ಏರಿಸ್ಬೇಕಾಗಿತ್ತು. ಹಾಗಾಗಿ ಸುಮ್ಮನೆ ಹೊರ್ಗಡೆಯಿಂದ ತರೋದೆಲ್ಲ ಬೇಡ, ಎಳ್ಳು ಬೆಲ್ಲ ಅಂತ ಹೇಳಿ ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು, ಮಮ್ಮಿ, ನನ್ನ ಹಸ್ಬೆಂಡು ಎಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮನೆಯಲ್ಲೇ ಎಲ್ಲ ಮಾಡ್ಕೊತಾ ಇದ್ವಿ. ನಾವು ಪ್ರತಿ ವರ್ಷ ಮಗಳ ಕೈಲಿ ಎಳ್ಳು ಬೀರಿಸ್ತಾ ಇರೋದ್ರಿಂದ ಹೊರ್ಗಡೆಯಿಂದ ತರೋದು ಅಷ್ಟು ಇಷ್ಟ ಆಗೋದಿಲ್ಲ ನಮಗೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಮನೇಲೇ ಈ ಥರ ಮಾಡ್ಕೊಬಿಡ್ತೀವಿ. ನಮಗೂ ಕೂಡ ಸಮಾಧಾನ. ಮನೇಲಿ ಈ ಥರ ಎಲ್ಲ ಮಾಡಿದ್ರೆ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲ ಹೊರ್ಗಡೆಯಿಂದನೇ ತಂದುಬಿಟ್ರೆ ಅಷ್ಟು ಖುಷಿ ಅಂತಲೂ ಅನಿಸಲ್ಲ, ಸಂಭ್ರಮ ಅಂತಲೂ ಅನಿಸಲ್ಲ. ಹಾಗಾಗಿ ಮನೇಲೇ ಈ ಥರ ಮಾಡ್ಕೊಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮನೆಯಲ್ಲೇ ಮಾಡಿಕೊಂಡ್ರೆ ಚೆಂದ ಅನ್ನೋದು ನನ್ನ ಒಪಿನಿಯನ್ನು. ನಮ್ಮ ಅಕ್ಕಪಕ್ಕ ಮನೆಯವರು ಕೂಡ ಹೇಳ್ತಿರ್ತಾರೆ ಮಕ್ಕಳನ್ನ ಕಟ್ಕೊಂಡು ಹೇಗೆ ಮಾಡ್ತೀಯ ಅಂತ. ಬಟ್ ನಿಜವಾಗ್ಲೂ ನನಗೆ ಈ ಥರ ಮಾಡೋಕ್ಕೆಲ್ಲ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾರೆ, ಮಕ್ಕಳನ್ನ ನೋಡ್ಕೊತಾರಲ್ವ, ಹಾಗಾಗಿ ನನಗೆ ಅಷ್ಟು ಕಷ್ಟ ಅನಿಸಲ್ಲ, ಮಾಡ್ಕೊಬಿಡ್ತೀನಿ. ನನಗೆ ಈ ಥರ ಮನೇಲಿ ಮಾಡೋಕ್ಕೆ ಇಷ್ಟ. ಹಂಗಾಗಿ ಇನ್ನೊಂದೇನಪ್ಪ ಅಂದರೆ ಆ ಮಕ್ಕಳು ಕೂಡ ಅಷ್ಟೊಂದೇನು ಟಾರ್ಚರ್ ಕೊಡೋದಿಲ್ಲ. ಅವ್ರ ಪಾಡ್ಗವರು ಏನಾದರೂ ಒಂದು ಕೊಟ್ಬಿಟ್ರೆ ಆಟ ಆಡ್ಕೊಂಡಿರ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನನ್ನ ಮಗನ್ನ ಕೂಡ ಆಟ ಆಡಿಸ್ತಾ ಇರ್ತಾಳೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಮಾಡ್ಕೊಬಿಡ್ತೀನಿ, ತೊಂದರೆ ಏನೂ ಇಲ್ಲ. ಬಟ್ ಇವತ್ತು ಮಮ್ಮಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಮಾಡಿದ್ರಿಂದ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ಮನೇಲಂತೂ ಇವತ್ತು ಹಬ್ಬ ಇದ್ದಿದ್ದರಿಂದ ಇವತ್ತಿನ ದಿನನೇ ಒಬ್ಬಟ್ಟು, ಕಜ್ಜಾಯ, ವಡೆ, ಪಾಯಸ, ಕಾಯಿ ಹಾಲು, ಇತ್ತಿಗೆ ಬೇಳೆ ಸಾಂಬಾರು, ರೈಸು, ಮುದ್ದೆ ಇಷ್ಟೆಲ್ಲ ಮಾಡಿದ್ದಾಯಿತು. ನಮಗೇನೆ ಯಪ್ಪ ಇಷ್ಟೆಲ್ಲ ಮಾಡಿಬಿಟ್ವಾ ಅಂತಂತ ಅನ್ನಿಸ್ತು.
ಅಷ್ಟು ಚೆನ್ನಾಗಿ ಆ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ನನಗೆ ಎಲ್ಲಾನು ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಹಂಗಾಗಿ ಇಲ್ಲಿ ಕಜ್ಜಾಯದ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಜ್ಜಾಯದ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿನ 3 ದಿನದ ಹಿಂದೆನೇ ನೆನೆಸಿಟ್ಕೊಂಡಿದ್ದೆ. ಒಬ್ಬೊಬ್ಬರು ಒಂದೊಂದು ಥರ ನೆನೆಸಿಟ್ಕೊತಾರೆ. ನಾನು ಒಂದೊಂದು ಸರಿ ಮಾಡಬೇಕಾದ್ರೆ 1 ಡೇ ಬ್ಯಾಕ್ ಅಷ್ಟೇ ನೆನೆಸಿಟ್ಕೊಂಡು ಇದ್ದೀನಿ. ಈ ಸರಿ ನಾನು 3 ಡೇಸ್ ಆಗಿತ್ತು ನೆನೆಸಿಟ್ಟಿದ್ದೆ. ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ರುಬ್ಬಿ ಇಟ್ಕೊಂಡು, ಅದು ಗಾಳಿ ಆಡಬಾರ್ದು, ಆ ಪೌಡ್ರ್ ಮಾಡಿದ್ದು ಗಾಳಿ ಆಡಬಾರ್ದು ಅಂತ ಹೇಳಿ ಒಂದು ಬಾಕ್ಸ್ಗೆ ಎತ್ತಿಟ್ಟಿದ್ದೆ. ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ, ಹೇರ್ ಟೈಟ್ ಇರಲಿ ಅಂತ ಹೇಳಿ. ಅದು ತೇವಾಂಶ ಹಂಗೆ ಇರಬೇಕು. ಹಾಗಾಗಿ ಇನ್ನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಅಲ್ವಾ, ಅದೇ ಗ್ಲಾಸಲ್ಲಿ ಮುಕ್ಕಾಲು ಕಪ್ಪು 2 ಗ್ಲಾಸ್ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಪಾಕ ಬರೆಸ್ಕೋಬೇಕು. ಚೆನ್ನಾಗೇ ಪಾಕ ಅಂತೂ ಚೆನ್ನಾಗಿ ಬರಬೇಕು. ಅದು ಕಟ್ಟಿದ್ರೆ ಅಂದರೆ ನೀರೊಳಗಡೆ ಹಾಕಿದ್ರೆ ಅದು ಕನ್ಸಿಸ್ಟೆನ್ಸಿ ಅದು ಉಂಡೆ ಕಟ್ದಂಗೆ ಇರಬೇಕು, ಆ ಥರ ಇರಬೇಕು. ಆ ಥರ ಬಂದಾಗಲೇ ಪಾಕ ಚೆನ್ನಾಗಿ ಬರೋದು, ಕಜ್ಜಾಯನೂ ಕೂಡ ಚೆನ್ನಾಗಿ ಆಗೋದು. ಪಾಕ ತೆಗಿಯೋ ಟೈಮಲ್ಲಿ ಒಂದು ಪ್ಲೇಟ್ಗೆ ನೀರು ಇಟ್ಕೊಬಿಟ್ಟು ಸ್ವಲ್ಪನೇ ಅದು ಪಾಕ ಬಂದಿದೆಯಾ ಇಲ್ವಾ ಅಂತ ಹೇಳಿ ಸ್ವಲ್ಪನೇ ಹಾಕಿ ಆ ಪ್ಲೇಟಿಗೆ ಕನ್ಸಿಸ್ಟೆನ್ಸಿ ನೋಡ್ಕೊತಾ ಇರಿ. ಉಂಡೆ ಕಟ್ಟೋ ಥರ ಯಾವಾಗ ಆಗುತ್ತೆ ಅಂದರೆ ಒಂದುಗೂಡೋ ಥರ ಯಾವಾಗ ಆಗುತ್ತೆ ಆವಾಗ ಪಾಕ ರೆಡಿ ಇದೆ ಅಂತ ಅರ್ಥ. ಇದಕ್ಕೆ ನಾವು ಇವತ್ತು ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಂಡಿದ್ದೀವಿ. ಬಾಳೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಳೆಹಣ್ಣು ಕೂಡ ಹಾಕ್ಕೊಂಡಿದ್ದೀವಿ. ಪಾಕ ಒಂದು ಪರ್ಫೆಕ್ಟಾಗಿ ಬಂದುಬಿಟ್ರೆ ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಿದೆ ಅಂತ ಹೇಳಿ. ತಿನ್ನಲಿಕ್ಕೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು, ಪರ್ಫೆಕ್ಟ್ ಸ್ವೀಟ್ ಇತ್ತು. ನಾನು ಸ್ವಲ್ಪ ಕಡಿಮೆನೂ ಹಾಕಿರಲಿಲ್ಲ, ಜಾಸ್ತಿನೂ ಹಾಕಿರಲಿಲ್ಲ, ಕರೆಕ್ಟಾಗಿ ಅಳತೆಯಾಗಿ ಹಾಕಿದ್ದೆ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಕಜ್ಜಾಯ. ಟೇಸ್ಟ್ ಮಾಡಿ ನಮ್ಮನೆಗೆ ಬಂದಿದ್ದವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಒಬ್ಬಟ್ಟು ಕೂಡ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗಂತೂ ಪರ್ಸ್ನಲಿ ಕಜ್ಜಾಯ ಅಂದರೆ ತುಂಬಾ ಇಷ್ಟ. ನೋಡಿ, ಒಂದು ಕೂಡ ಕಜ್ಜಾಯ ಹಾಳಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಬರ್ತಿದೆ ಆ್ಯಂಡ್ ಅಷ್ಟೇ ಸಾಫ್ಟಾಗಿ ಕೂಡ ಇತ್ತು. ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗೇ ಬೆಂದಿತ್ತು, ಎಲ್ಲೂ ಕೂಡ ಏನೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಕಜ್ಜಾಯ. ಇನ್ನು ಕಜ್ಜಾಯ ನಾನು ಈ ಕಡೆ ಮಾಡ್ಕೊತಾ ಇದ್ದೆ, ಮಮ್ಮಿ ಆ ಕಡೆ ಒಬ್ಬಟ್ಟು ಮಾಡ್ಕೊತಾ ಇದ್ರು. ಸೊ ಹಂಗಾಗಿ ಕಜ್ಜಾಯ ಒಬ್ಬಟ್ಟು ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಮಕ್ಕಳಿಗೆ ಫಲ ಎರಿಸೋ ಟೈಮು. ಹಾಗಾಗಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನೆಲ್ಲ ಅರಿಶಿನ ಕುಂಕುಮಕ್ಕೆ ಕರೆದು ಬಂದಿದ್ದಾಯಿತು. ಮಕ್ಕಳನ್ನ ಮನೆ ಮೇಲೂ ಕೂರಿಸಿದ್ದಾಯಿತು. ಇನ್ನು ಸಂಭ್ರಮ ಶುರುವಾಗೋ ಟೈಮು. ನನ್ನ ಮಗಳಂತೂ ಬೆಳಗ್ಗೆಯಿಂದ ಎಲ್ಲರಿಗೂ, ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ನಮಗೆ ಪೂಜೆ ಮಾಡ್ತಾರೆ ಬನ್ನಿ, ನಮಗೆ ಪೂಜೆ ಮಾಡ್ತಾರೆ ಬನ್ನಿ ಅಂತ ಹೇಳಿದ್ದೆ ಆಯಿತು. ಅವರು ಆಯಿತು ಅಂತಂದ್ರೂ ಹೋಗಿ ನಮಗೂ ಹೇಳೋದು, ಮಮ್ಮಿ ಯಾವಾಗ ಮಾಡ್ತೀರಾ, ಎಷ್ಟೊತ್ತಿಗೆ ಮಾಡ್ತೀರಾ ಅಂತ. ಅವರನ್ನು ಕೂಡ ಕರೆಯೋದು, ಅಂದರೆ ಅವ್ರ ದೊಡ್ಡಮ್ಮ ಅತ್ತೆ ಇವರು ಇರ್ತಾರಲ್ವ, ಅವರೆಲ್ಲರಿಗೂ ಹೇಳ್ತಾಯಿದ್ಲು. ಸೊ ಟೈಮ್ ಬಂತು, ಹಂಗಾಗಿ ಎಲ್ಲರನ್ನೂ ಕರೆದಿದ್ವಿ. ಮಮ್ಮಿ ಫಸ್ಟ್ ಪೂಜೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮೂರ ಕಡೆ ಎಲ್ಲ ಇದನ್ನು, ಅಂದರೆ ಯಜಮಾನ್ರ ಕಡೆ ಊರ ಕಡೆ ಎಲ್ಲ ಇದನ್ನೆಲ್ಲ ಮಾಡೋದಿಲ್ಲ, ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಮಮ್ಮಿ ಕೈಲೇ ಫಸ್ಟ್ ಮಾಡಿಸಿದ್ರೆ ಅವರು ಅದನ್ನು ನೋಡ್ಕೊಂಡು ಮಾಡ್ತಾರೆ ಅಂತ ಹೇಳಿ ಮಮ್ಮಿ ಕೈಲೇ ಮೊದಲು ಮಾಡಿಸ್ತಾ ಇದ್ದೀನಿ.
ಮಕ್ಕಳಿಗೆ ಮನೇಲಿ ಫಲ ಎಲ್ಲ ಎರೆದ್ಮೇಲೆ ನಮ್ಮ ಯಜಮಾನ್ರು ಸಂಕ್ರಾಂತಿ ಹಬ್ಬದ ದಿನ ದನ ಕಿಚ್ಚಾಯಿಸ್ತಾರಲ್ವ, ಸೊ ಅಲ್ಲಿಗೆ ಹೋಗಿದ್ರು. ಅಲ್ಲಿಂದ ವಾಪಸ್ ಬಂದಮೇಲೆ ಎಲ್ಲರೂ ಊಟ ಮುಗಿಸಿ ನಾವು ಕೂಡ ಎಲ್ಲ ಊಟ ತಿಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಹರಟೆ ಹೊಡೆದು ಆಮೇಲೆ ಅವ್ರವ್ರ ಮನೆಗೆ ಅವರು ಹೊರಟೋದ್ರು. ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಮನೆಯ ಹಬ್ಬದ ಸೆಲೆಬ್ರೇಷನ್. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.